ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ವಿಡಿಯೋ ತಮ್ಲೈನ್ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಬರೆದಿದ್ದೀರಾ ಅವರೆಲ್ಲರಿಗೂ ಎಕ್ಸಾಮ್ನಲ್ಲಿ ಒಂದು ಒಳ್ಳೆಯ ಸ್ಕೋರ್ ಬರಲಿ ಅಂತ ವಿಶ್ ಮಾಡ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನಗೆ 2 ಡೇಸಿಂದ ಕಮೆಂಟ್ಸ್ ಬರ್ತಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಮಂಡ್ಯ DCC ಬ್ಯಾಂಕ್ ಕ್ವಶನ್ ಪೇಪರ್ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ತೇನೆ. ಈಗ ಬನ್ನಿ ಮಂಡ್ಯ DCC ಬ್ಯಾಂಕ್ ಟಾಪಿಕ್ ಬಗ್ಗೆ ಬರೋಣ. ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ದಿನಾಂಕ 8/9/2025 ಚಾಲಕ ಹುದ್ದೆ ಅಂದರೆ ಡ್ರೈವರ್ ಪೋಸ್ಟ್ ಬೆಳಿಗ್ಗೆ ಎಕ್ಸಾಮ್ ಇತ್ತು ಹಾಗೂ ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕ ಹುದ್ದೆ ಪರೀಕ್ಷೆ ಮಧ್ಯಾಹ್ನ ನಡೆದಿದೆ. ಇನ್ನು ದಿನಾಂಕ 9/2/2025 ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಏನಿದೆ ಅದು ಬೆಳಿಗ್ಗೆ ಎಕ್ಸಾಮ್ ನಡೆದಿತ್ತು. ಅಟೆಂಡರ್ ಪೋಸ್ಟ್ ಹುದ್ದೆ ಮಧ್ಯಾಹ್ನ ನಡೆದಿದೆ. ತುಂಬ ಸ್ಟೂಡೆಂಟ್ಸ್ ಕಮೆಂಟ್ಸ್ನಲ್ಲಿ ಕೇಳಿದ್ದೀರಾ, ಎಕ್ಸಾಮ್ ಆದಮೇಲೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ಕ್ವಶನ್ ಪೇಪರ್ ರಿಟರ್ನ್ ಕಲೆಕ್ಟ್ ಮಾಡಿಕೊಂಡ್ರು ಅಂತ. ಯಾಕಂದರೆ ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಎಕ್ಸಾಮ್ಗಿಂತ ಮುಂಚೆ ಲೀಕ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ಅಷ್ಟೇ. ಯಾರು ಇದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಎಕ್ಸಾಮ್ ಮುಂಚೆ ಏನಾದರೂ ಪೇಪರ್ ಲೀಕ್ ಆಗಿಬಿಟ್ರೆ ಮತ್ತೆ ಎಕ್ಸಾಮ್ ಮಾಡಬೇಕಾಗುತ್ತೆ ಅನ್ನೋ ಇಂಟೆನ್ಷನಿಂದ ಮಾತ್ರ ಅವರು ಎಕ್ಸಾಮ್ ಆಗಿದ ತಕ್ಷಣ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೋತಾರೆ ಅಷ್ಟೇ. ಬಿಕಾಸ್ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ನಾನು ಕೋಆಪ್ರೇಟಿವ್ ರಿಲೇಟೆಡ್ ತುಂಬ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀನಿ. DCC ಬ್ಯಾಂಕ್ ಎಕ್ಸಾಮ್ನಲ್ಲಿ ಕೆಲವೊಂದು ಬ್ಯಾಂಕುಗಳು ಕ್ವಶನ್ ಪೇಪರ್ನ ಎಕ್ಸಾಮ್ ಮುಗಿದ ಮೇಲೆ ಕೊಡಲ್ಲ, ನೇರವಾಗಿ ಅವರ ಓನ್ ವೆಬ್ಸೈಟ್ನಲ್ಲೇ ಆನ್ಸರ್ ಬಿಡೋ ಟೈಮ್ನಲ್ಲೇ ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ ಕೂಡ ಜೊತೆಯಲ್ಲೇ ಬಿಡ್ತಾರೆ. ಹಾಗಾಗಿ ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿದ ಮೇಲೆ ಕೊಟ್ಟಿಲ್ಲ ಅಂತ ಯಾರೂ ತುಂಬ ತಲೆ ಕೆಡಿಸ್ಕೊಬೇಡಿ. ಇನ್ನು ನಿನ್ನೆ ನಡೆದ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ನಲ್ಲಿ ಕೋಆಪರೇಟಿವ್ ಅಂದರೆ ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತೆ 50 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, ಸೇಮ್ ಕ್ವಶನ್ ನಾನು ಸಾಲ್ವ್ ಮಾಡಿರೋ ಕೋಆಪರೇಟಿವ್ ರಿಲೇಟೆಡ್ ಓಲ್ಡ್ ಕ್ವಶನ್ ಪೇಪರ್ ಸೀರೀಸ್ ಏನಿದೆ ಅದರಿಂದನೇ ಸುಮಾರು ಕ್ವಶನ್ಸ್ ಬಂದಿತ್ತು ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹೇಳಿದ್ದೀರಾ. ಆ ಕ್ವಶನ್ ಪೇಪರ್ ರಿಲೇಟೆಡ್ ಇನ್ನೂ ಕೋಆಪರೇಟಿವ್ ರಿಲೇಟೆಡ್ ಕ್ವಶನ್ ಪೇಪರ್ ಮಾಡಿ ಅಂತಲೂ ಕೇಳಿದ್ದೀರಾ. ನೀವು ಯಾರಾದರೂ ಇನ್ನೂ ನಾನು ಮಾಡಿರೋ ವಿಡಿಯೋ ನೋಡಿಲ್ಲ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಲ್ಲಿ ಕೋಆಪರೇಟಿವ್ ರಿಲೇಟೆಡ್ ಕ್ವಶನ್ಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ಜನ ಕಮೆಂಟ್ನಲ್ಲಿ ಮಾಡಿ ಕೇಳಿದ್ದೀರಾ, ನೀವು ಇಷ್ಟೆಲ್ಲ 3 ಎಕ್ಸಾಮ್ನ ವಿತಿನ್ 1 ಇಯರ್ನಲ್ಲಿ ಪಾಸ್ ಮಾಡಿದ್ದೀರಾ, ಎಕ್ಸಾಮ್ಗೆ ಯಾವ ಬ್ಯಾಂಕ್ ಬುಕ್ಸ್ನ ರೆಫರ್ ಮಾಡಿದ್ರಿ ಅಂತ. ನಾವು ಸುಮಾರು ಬುಕ್ನ ಪರ್ಚೇಸ್ ಮಾಡಿದ್ದೆ, ಬಟ್ ನನಗೆ ಅದು ಯಾವುದರಿಂದನೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಲಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡೋಕ್ಕೂ ಆಗಿಲ್ಲ. ಆದರೆ ನಾನು ಟಾಪಿಕ್ನ ತೊಗೊಂಡು ಬ್ರೀಫಾಗಿ ಯಾವಾಗ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅದ್ರ ಬಗ್ಗೆ ಒನ್ ಬೈ ಒನ್ ರಿಲೇಟೆಡ್ ವೀಡಿಯೋಸ್ನ ನೋಡಿಕೊಂಡು ನನ್ನದೇ ಒಂದು ಸ್ವಂತ ಬುಕ್ನ ಮಾಡಿಕೊಂಡು ಅದ್ರ ಬಗ್ಗೆ ಇನ್ನೂ ಇನ್ಡೆಪ್ತಾಗಿ ತಿಳ್ಕೊಂಡು ಎಕ್ಸಾಮ್ಗೆ ಡೈಲಿ ರೆಗ್ಯುಲರಾಗಿ ಓದ್ಕೊಳ್ತಾ ಬಂದೆ. ಅದರಿಂದ ನಾನು ಈಗ ಒಂದು ಎಕ್ಸಾಮ್ನ ಏನು ಅಟೆಂಡ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಕ್ವಶನ್ ಕೊಟ್ಟರೆ ಅದ್ರ ಇನ್ಡೆಪ್ತಾಗಿ ಕ್ವಶನ್ಸ್ನ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಸರ್ಚ್ ಮಾಡಿ ನೋಡ್ಕೊಳ್ತಾ ಹೋಗ್ತಿದ್ದೆ. ಇದರಿಂದ ಯಾವುದೇ ರೀತಿ ಈಗ ICA ಅಂತ ಒಂದು ಟಾಪಿಕ್ ಕೊಟ್ಟರೆ ಅದು ಯಾವಾಗ ಎಲ್ಲಿ ಸ್ಟಾರ್ಟ್ ಆಯಿತು ಮತ್ತು ಅವು ICAಗಳ ಕಾಂಗ್ರೆಸ್ ಎಲ್ಲೆಲ್ಲಿ ನಡೀತು, ಅದರಲ್ಲಿ ಇಂಪಾರ್ಟೆಂಟ್ ಏನಿದೆ ಮತ್ತು ICA ಸೆಕ್ಟರ್ಗಳು ಯಾವ್ಯಾವಿದೆ, ಅವು ಯಾವ್ಯಾವ ಸ್ಟಾರ್ಟ್ ಆಯಿತು, ಒಂದು ಟಾಪಿಕ್ನಲ್ಲಿ ಫುಲ್ಲು ನಾನು ಡೀಟೇಲಾಗಿ ಓದ್ಕೊತಾ ಬಂದೆ. ಆದ್ದರಿಂದ ನಾನು ಒಂದು ಎಕ್ಸಾಮ್ನ ಏನು ಪಾಸ್ ಮಾಡಿದೆ, ವಿತಿನ್ ನೆಕ್ಸ್ಟ್ ಎಕ್ಸಾಮ್ ಯಾವ್ದ್ಯಾವ್ದು ಕಟ್ಟಿದೆ ಅದೆಲ್ಲ ಪಾಸ್ ಆಗ್ತಾ ಹೋಯಿತು. ಈಗ ಎಲ್ಲದ್ರದ್ದು ಇಂಟರ್ವ್ಯೂ ಕಾಲಾಗಿದೆ. ಒಂದು ಇಂಟರ್ವ್ಯೂನ ಈಗ ಅಟೆಂಡ್ ಮಾಡಿಬಿಟ್ಟು ಬಂದಿದ್ದೀನಿ. ಅಲ್ಲಿ ಏನಪ್ಪ ಅಂದರೆ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇಂಟರ್ವ್ಯೂಗೆ ಹೋದ ತಕ್ಷಣವೇ
ಕ್ವಶನ್ ಇದು ನಾನೇನು ತೊಗೊಂಡೋಗಿದ್ದೆ ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿದ್ರು. ಅದಾದಮೇಲೆ ನನಗೆ ಕನ್ನಡ ಟಾಪಿಕ್ ಮತ್ತು ಇಂಗ್ಲೀಷ್ ಟಾಪಿಕ್ ಮೇಲೆ ಒಂದು ಲೆಟರ್ ರೈಟಿಂಗ್ ಬರೆಯೋಕ್ಕೆ ಕೊಟ್ಟರು. ನಾನು ಕನ್ನಡದಲ್ಲಿ ಆರಿಸ್ಕೊಂಡಿದ್ದು ಸಹಕಾರ ವಿಷಯದ ಬಗ್ಗೆ ಬರೀರಿ ಅಂತ ಒಂದು ಪ್ರಬಂಧ ಕೊಟ್ಟಿದ್ದರು, ಅದ್ರ ಬಗ್ಗೆ ಬರೆದೆ. ಇನ್ನು ಇಂಗ್ಲೀಷ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಬರೀರಿ ಅಂತ ಲೆಟರ್ ರೈಟಿಂಗ್ ಕೊಟ್ಟಿದ್ದರು, ಅದ್ರ ಬಗ್ಗೆನೂ ಬರೆದೆ. ಅದಾದ ನಂತರ ಎಲ್ಲ ವೆರಿಫಿಕೇಷನ್ ಮುಗೀತು. ಆಮೇಲೆ ಇಂಟರ್ವ್ಯೂಗೆ ಕರೆದ್ರು ಒಳಗಡೆ. ಇಂಟರ್ವ್ಯೂಗೆ ಹೋದಾದ್ಮೇಲೆ ನಾರ್ಮಲ್ಲಾಗಿ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳಿದ್ರು. ಇಂಟ್ರೊಡಕ್ಷನ್ ಆಯಿತು. ಆಮೇಲೆ ಕೋಆಪ್ರೇಟಿವ್ ರಿಲೇಟೆಡ್ ಕ್ವಶನ್ಸ್ನ ಕೇಳಿದ್ರು, ಅದಕ್ಕೂ ನಾನು ಆನ್ಸರ್ ಮಾಡಿದೆ. ಅದಾದಮೇಲೆ ಅವರು ಕೇಳಿದರು, ನಿಮಗೆ ಈ ಕೋಆಪ್ರೇಟಿವ್ನಲ್ಲಿ ಏನಕ್ಕೆ ವರ್ಕ್ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತ. ನಾನು ಹೇಳಿದೆ, ನಮ್ಮ ತಂದೆ ಅವರು ವರ್ಕ್ ಮಾಡೋದು ವ್ಯವಸಾಯ, ಆದ್ದರಿಂದ ನನಗೆ ಸಹಕಾರದ ವಿಷಯದ ಬಗ್ಗೆ ಅಥವಾ ಸಹಕಾರದ ಬ್ಯಾಂಕಲ್ಲಿ ವರ್ಕ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಮುಂಚೆ ನಾನು KMF-ಅಲ್ಲಿ ಸೆಲೆಕ್ಷನ್ ಆಗಬೇಕು ಅಂತ ತುಂಬ ಟ್ರೈ ಮಾಡಿ ಎಕ್ಸಾಮ್ ಕೂಡ ಬರೆದೆ, ಬಟ್ ಅಲ್ಲಿ ನನಗೆ ಸೆಲೆಕ್ಷನ್ ಆಗಲಿಲ್ಲ. ಮತ್ತು ಬ್ಯಾಂಗ್ಳೂರು DCC ಬ್ಯಾಂಕಲ್ಲೂ ಎಕ್ಸಾಮ್ನ ಅಟೆಂಡ್ ಮಾಡಿದೆ, ಅಲ್ಲಿ ಎಕ್ಸಾಮ್ ಪಾಸ್ ಆಯಿತು. ಇಂಟರ್ವ್ಯೂನಲ್ಲೂ ಅಲ್ಲೂ ಸೆಲೆಕ್ಷನ್ ಆಗಿಲ್ಲ. ಈಗ ಕರ್ನಾಟಕ ಸ್ಟೇಟ್ ಕೋಆಪ್ರೇಟಿವ್ ಅಪೆಕ್ ಬ್ಯಾಂಕ್ನಲ್ಲಿ ಎಕ್ಸಾಮ್ ಬರೆದಿದ್ದೀನಿ, ಆದರೂ ಇಂಟರ್ವ್ಯೂ ಏನಿದೆ ಇನ್ನೂ ಕಾಲ್ ಲೆಟರ್ ಬಂದಿಲ್ಲ. ಸೊ ಈಗ ಫೈನಲಾಗಿ ನಿಮ್ಮ ಬ್ಯಾಂಕಲ್ಲಿ ಇಂಟರ್ವ್ಯೂಗೆ ಬಂದಿದ್ದೀನಿ ಸರ್ ಅಂತ ಹೇಳಿದೆ. ಅದಕ್ಕೆ ಅವರು, ನೀವು ತುಂಬ ಚೆನ್ನಾಗಿ ಈ ಬ್ಯಾಂಕಲ್ಲೂ ನೀವು ಒಳ್ಳೆ ಸ್ಕೋರ್ ಮಾಡಿದ್ದೀರಾ, ತುಂಬ ಒಳ್ಳೆ ಕೋಆಪ್ರೇಟಿವ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅಲ್ಲಿನ ಅಧ್ಯಕ್ಷರೇನಿದ್ದಾರೆ ನನಗೆ ತುಂಬ ಅಪ್ರಿಷಿಯೇಷನ್ ಕೊಟ್ಟರು. ಜೊತೆಗೆ ನೀವು ಕರ್ನಾಟಕ ಅಪೆಕ್ಸ್ ಬ್ಯಾಂಕಲ್ಲಿ ಏನಾದರೂ ಇಂಟರ್ವ್ಯೂ ಪಾಸ್ ಆದರೆ ನೀವು ಇಲ್ಲಿ ಏನಾದರೂ ಬಿಟ್ಟು ಅಲ್ಲೋಗ್ತೀರಾ ಅಂತಲೂ ಕೂಡ ಕೇಳಿದ್ರು. ಅದು ಕೇಳಿ ನನಗೆ ತುಂಬ ಖುಷಿ ಆಯಿತು. ನನಗೆ ಇಲ್ಲೇ ಒಂದು ಜಾಬ್ ಕನ್ಫರ್ಮ್ ಆಗ್ಬೋದು ಅಂತ ಒಂದು ಹೋಪ್ ಬಂತು. ಆಗ ನಂತರ ಇಂಟರ್ವ್ಯೂ ಎಲ್ಲ ಮುಗೀತು, ಅಲ್ಲಿಂದ ಹೊರಟು ಬಂದೆ. ಇದಾಗಿತ್ತು ನನ್ನ ಆವತ್ತಿನ ಇಂಟರ್ವ್ಯೂದು ಒಂದು ಎಕ್ಸ್ಪೀರಿಯೆನ್ಸು. ಇನ್ನು ನನಗೆ ಕಮೆಂಟಲ್ಲಿ ಕೇಳಿದ್ರಿ, ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಯಾರೆಲ್ಲ ಬರೆದಿದ್ದೀರಾ ಅವರು ಮೇಡಮ್ ಕಟ್ ಆಫ್ ಎಷ್ಟು ನಿಂತ್ಕೊಳ್ಳುತ್ತೆ ಅಂತ ಏನು ಕೇಳಿದ್ರಿ. ನಾನು ಬೆಂಗಳೂರು DCC ಬ್ಯಾಂಕ್ ಎಕ್ಸಾಮ್ನಲ್ಲಿ 2A ಕ್ಯಾಟಗರಿಗೆ ಬಂದು 126ಗೇನೋ ಕಟ್ ಆಫ್ ನಿಂತಿತ್ತು, ಬಟ್ ಅಲ್ಲಿ ಪೋಸ್ಟ್ ಬರೀ 7 ಪೋಸ್ಟ್ ಇದ್ದಿದ್ದು. ಆದ್ದರಿಂದ ಮಂಡ್ಯ DCC ಬ್ಯಾಂಕಲ್ಲಿ ಬನ್ನಿ, ಪೋಸ್ಟ್ಗಳು ಏನೇನಿದೆ ಒಂದು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ 2A ಕ್ಯಾಟಗರಿಗೆ 11 ಪೋಸ್ಟ್ ಇದೆ, ಬಟ್ ಕ್ವಶನ್ ಪೇಪರ್ ಏನಾದ್ರು ಡಿಫಿಕಲ್ಟ್ ಇದ್ದರೆ ಕಟ್ ಆಫು ತುಂಬ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಕ್ವಶನ್ ಪೇಪರ್ ಏನಾದ್ರು ಡಿಫಿಕಲ್ಟಿ ಇಲ್ಲ, ಈಸಿ ಟು ಮಾಡ್ರೇಟ್ ಏನಾದರೂ ಇದ್ದರೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. 130 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ 125 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಬೆಂಗಳೂರು DCC ಬ್ಯಾಂಕಲ್ಲಿ ಜನರಲ್ OBCಗೆ ತಗೊಂಡ್ರೆ ಮಂಡ್ಯ DCC ಬ್ಯಾಂಕಲ್ಲಿ 140 ಮೇಲೆ ಕಟ್ ಆಫ್ ನಿಂತಿತ್ತು. ಅಲ್ಲಿ ಪೋಸ್ಟ್ ಬಂದು ನನಗೆ ಅಷ್ಟು ನೆನಪಿಲ್ಲ ಪೋಸ್ಟ್ ಎಷ್ಟಿತ್ತು ಅಂತ, ಬಟ್ ಕಟ್ ಆಫ್ ಏನಿದು 140 ಮೇಲೆ ನಿಂತಿತ್ತು ಕಟ್ ಆಫು. ನೆಕ್ಸ್ಟು ಇನ್ನು KMF ಎಕ್ಸಾಮ್ ಬರೆದಿದ್ದೆ 2 ಇಯರ್ಸ್ ಬ್ಯಾಕು. ಅದರಲ್ಲಿ 2A ಕ್ಯಾಟಗರಿಗೆ ಅಲ್ಲಿ 467 ಪೋಸ್ಟ್ ಏನಿತ್ತು, ಅದರಲ್ಲಿ 2A ಕ್ಯಾಟಗರಿಗೆ 43 ಪೋಸ್ಟ್ ಏನೋ ಇತ್ತು. ಅದಕ್ಕೆ ಕಟ್ ಆಫ್ ಏನಿದೆ ನಮ್ಮ 2A ಕ್ಯಾಟಗರಿಗೆ ಬಂದು 115ಕ್ಕೆ ಕಟ್ ಆಫ್ ನಿಂತಿತ್ತು. 2A ಕ್ಯಾಟಗರಿಗೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ 125 ಮೇಲೆ ಕಟ್ ಆಫ್ ನಿಂತಿತ್ತು. ಇನ್ನು SC ST ಅದರ್ಸು ಅವಕ್ಕೆಲ್ಲ ಬಂದರೆ ಕಟ್ ಆಫು ಸ್ವಲ್ಪ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮಗೆ ಗೊತ್ತಿದೆ. ಕಟ್ ಆಫ್ ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ, ಡಿಪೆಂಡ್ ಅಪಾನ್ ಕ್ವಶನ್ ಪೇಪರು. ಕ್ವಶನ್ ಪೇಪರ್ ಈಸಿ ಇದ್ದರೆ ಕಟ್ ಆಫು ಸ್ವಲ್ಪ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಕ್ವಶನ್ ಪೇಪರು ಡಿಫಿಕಲ್ಟ್ ಇದ್ದರೆ ಕಟ್ ಆಫು ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಅದು ಕ್ವಶನ್ ಪೇಪರ್ ಏನಿದೆ ಅದು ವೆಬ್ಸೈಟ್ನಲ್ಲಿ ಬಿಟ್ಟಾಗ ನಾನು ಕ್ವಶನ್ ಪೇಪರ್ನ ನಿಮಗೆ ಕೀ ಆನ್ಸರ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ನಲ್ಲಿ ನಾನೇನು DCC ಬ್ಯಾಂಕ್ ರಿಲೇಟೆಡ್ ಕ್ವಶನ್ ಮಾಡಿದ್ದೆ,
ಸಹಕಾರ ವಿಷಯದ ಬಗ್ಗೆ. ಅದೇನೇ ಜೂನಿಯರ್ ಅಸಿಸ್ಟೆಂಟ್ ಕೋಆಪ್ರೇಟಿವ್ ಒಂದು ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಏನು ಕ್ವಶನ್ಸ್ ಇದೆ, ಅದೇ ಕ್ವಶನ್ಸ್ ಬಂದಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಎಕ್ಸಾಮ್ ಬರೆದಿರೋರು ತಿಳಿಸಿದ್ದಾರೆ. ಹಾಗಾಗಿ ಆ ವಿಡಿಯೋ ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ನಾನು ಮಾಡ್ತಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಿಮಗೆ ಇನ್ನೇನಾದರೂ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ನಲ್ಲಿ ನಿಮಗೇನಾದ್ರು ಡೌಟ್ ಇತ್ತು ಅಂದರೆ, ಇನ್ನೇನಾದರೂ ಹೆಚ್ಚಿನ ಮಾಹಿತಿ DCC ಬ್ಯಾಂಕ್ ಎಕ್ಸಾಮ್ ಮಾಹಿತಿ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಜೊತೆಗೆ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಯಾರೆಲ್ಲ ಬರೆದಿದ್ದೀರಾ ಅವರು ಇನ್ನೊಂದು ಅಷ್ಟು ಜನ ಕಮೆಂಟ್ ಮಾಡಿದರು, ಮೇಡಮ್ ಇಷ್ಟೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ಇಂಟರ್ವ್ಯೂ ಯಾಕೆ ಸೆಲೆಕ್ಷನ್ ಆಗಿಲ್ಲ ಅಂತ. ನಾವು ಮಾಡೋ ಪ್ರಯತ್ನ ಇಂಟರ್ವ್ಯೂ ಸೆಲೆಕ್ಷನ್ ಆಗಿಲ್ಲ ಅಂತ ಯಾರು ಒಂದು ಎಕ್ಸಾಮ್ 2 ಎಕ್ಸಾಮ್ಗೆ ತಲೆ ಕೆಡಿಸ್ಕೊಬೇಡಿ, ಕಂಟಿನ್ಯೂಸ್ ಪ್ರಯತ್ನ ಮಾಡಿ. ಈಗ ಒಂದು ಎಕ್ಸಾಮ್ ಪಾಸ್ ಆಗಿಲ್ಲ ಅಂತ ಅಲ್ಲಿಗೆ ನಿಮ್ಮ ಹೋಪ್ಸ್ನ ಕಳ್ಕೊಬೇಡಿ. ನಾನು ಕಂಟಿನ್ಯೂಸ್ 2022-21 ನಾನು ಕೋಆಪ್ರೇಟಿವ್ ಬಗ್ಗೆ ಓದ್ಕೊತಾ ಬರ್ತಿದ್ದೀನಿ ಮತ್ತು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಬಂದಿದ್ದೀನಿ. ನಾನು ಒಂದು ಎಕ್ಸಾಮ್ನ ಪಾಸ್ ಆಗಿಲ್ಲ ಅಥವಾ ಇಂಟರ್ವ್ಯೂ ಸೆಲೆಕ್ಷನ್ ಆಗಿಲ್ಲ ಅಂತ ನಾನು ಎಲ್ಲೂ ಕೂಡ ನಿಲ್ಲಿಸಿಲ್ಲ. ನನ್ನ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮತ್ತು ಅಮೌಂಟ್ ಕೊಟ್ರೇ DCC ಬ್ಯಾಂಕ್ ಎಕ್ಸಾಮಲ್ಲಿ ಸೆಲೆಕ್ಷನ್ ಮಾಡೋದಾ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ನಿಮ್ಮ ಕಮೆಂಟ್ಗೆ ನಾನು ಹೇಳೋದೇನೆಂದರೆ, ಎಲ್ಲರೂ ಕೂಡ ಅಮೌಂಟ್ ಕೊಟ್ಟೇ ಸೆಲೆಕ್ಷನ್ ಆಗ್ತಾರೆ ಅಂತ ಹೇಳೋಕ್ಕೆ, ನಿಮ್ಮ ಮಾರ್ಕ್ಸು ಮತ್ತು ನೀವು ಇಂಟರ್ವ್ಯೂವಲ್ಲಿ ಹೇಗೆ ನಿಮ್ಮ ರೆಸ್ಪಾನ್ಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತೆ. ಹಾಗಾಗಿ ದುಡ್ಡಿನ ವಿಚಾರ ಇಲ್ಲಿ ಬೇಕಾಗಿಲ್ಲ ಅನಿಸುತ್ತೆ. ನೀವು ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡಿದ್ರೆ ನಿಮಗೆ ಸೆಲೆಕ್ಷನ್ ಖಂಡಿತ ಅಂತ ನಾನು ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಕೋಆಪ್ರೇಟಿವ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮಗೆ ಇನ್ನೂ ಹಲವು ಕೋಆಪ್ರೇಟಿವ್ ಕ್ವಶನ್ಸ್ ಪೇಪರ್ನ ಯಾರೆಲ್ಲ ಕೊಡಗು DCC ಬ್ಯಾಂಕ್ಗೆ ಅಪ್ಲೈ ಮಾಡಿದ್ದೀರಾ, ಹಾಗೆ ಚಿಕ್ಕಮಗಳೂರು DCC ಬ್ಯಾಂಕ್ಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೋಸ್ಕರ ನನ್ನ ಹತ್ರ ನಾನು ಅಟೆಂಡ್ ಮಾಡಿರೋ ಎಕ್ಸಾಮ್ದು ಓಲ್ಡ್ ಕ್ವಶನ್ ಪೇಪರ್ ಏನಿದೆ ಎಲ್ಲ ಅಪ್ಲೋಡ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ.